ಶಿಕ್ಷಣ ಇಲಾಖೆಯಲ್ಲೇ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಟ್ಟು 13,227 ಹುದ್ದೆಗಳು ಖಾಲಿ ಇರುವಂತದ್ದು. ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್, ಡಿ ಗ್ರೇಡ್. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಉನ್ನತಿಯನ್ನೇ ಕಾಣಿಸ್ತಾ ಇಲ್ಲ. ಇನ್ನ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,227 ಹುದ್ದೆಗಳು ಖಾಲಿ ಇರುವಂತದ್ದು. ಎ ಗ್ರೇಡ್ 4,090 ಹುದ್ದೆಗಳು ಖಾಲಿ ಇದ್ರೆ, ಬಿ ಗ್ರೇಡ್ ನಲ್ಲಿ 128 ಹುದ್ದೆಗಳು ಖಾಲಿ ಇದೆ. ಇನ್ನು ಸಿ ಗ್ರೇಡ್ ನಲ್ಲಿ 4,000 ಹುದ್ದೆಗಳು ಖಾಲಿ ಇದೆ. ಹಾಗೆ ಡಿ ಗ್ರೇಡ್ ನಲ್ಲಿ 5,009 ಹುದ್ದೆಗಳು ಖಾಲಿ ಇರುವಂತದ್ದು. ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಉನ್ನತಿಯನ್ನೇ ಕಾಣ್ತಾ ಇಲ್ಲ. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನ. ಎ ಗ್ರೇಡ್ ಅಲ್ಲಿ 4,090 ಹುದ್ದೆಗಳು ಖಾಲಿ ಇದ್ರೆ, ಬಿ ಗ್ರೇಡ್ ಅಲ್ಲಿ 128 ಹುದ್ದೆಗಳು ಖಾಲಿ ಇದೆ. ಇನ್ನ ಸಿ ಗ್ರೇಡ್ ಅಲ್ಲಿ 4,000 ಹುದ್ದೆಗಳು ಸ್ವಾಮಿ ಖಾಲಿ ಇರೋದು. ಇನ್ನ ಡಿ ಗ್ರೇಡ್ ಅಲ್ಲಿ 5,009 ಹುದ್ದೆಗಳು ಖಾಲಿ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ನಿರುದ್ಯೋಗದ ಗ್ಯಾರಂಟಿಯನ್ನ ನಾವು ಅಶ್ವವೇಗ ನ್ಯೂಸ್ ಮೂಲಕ ನಿಮ್ಮ ಮನೆಗಳಿಗೆ ತಲುಪಿಸ್ತಾ ಇದ್ದೀವಿ. ಯಾಕಂದ್ರೆ ರಾಜ್ಯ ಸರ್ಕಾರ ಎಷ್ಟು ಜನರಿಗೆ ಮೋಸ ಮಾಡ್ತಾ ಇದೆ, ಸ್ಪರ್ಧಾರ್ಥಿಗಳಿಗೆ ಮೋಸ ಮಾಡ್ತಾ ಇದೆ, ಇನ್ನ ಎಷ್ಟು ಜನರ ಕಣ್ಣಿಗೆ ಮಣ್ಣೆರಚುವಂತಹ ಆಟವನ್ನ ಆಡ್ತಾ ಇದೆ ಅನ್ನೋದನ್ನ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ. ಆ ಒಂದು ಸ್ಫೋಟಕ ರಹಸ್ಯವನ್ನ. ಇನ್ನ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಉನ್ನತಿಯನ್ನ ಕಾಣ್ತಾ ಇಲ್ಲ. ಸರಿ, ಈ ಬಗ್ಗೆ ಹೇಳ್ತಾರೆ. ನಾವು ಆಗ್ಲೇನೆ ಮಾತಾಡ್ತಾ ಇದ್ವಿ ಪ್ರಾಥಮಿಕ ಶಿಕ್ಷಣದ ಯಾವ ರೀತಿ ಇರಬೇಕು ಅನ್ನೋಂಥದ್ದು. ಅದರ ರೀತಿ ಉನ್ನತ ಶಿಕ್ಷಣ ಅಂತ ಬಂದಾಗ ಇಲ್ಲಿ ಟೆಕ್ನಿಕಲ್ ಸಬ್ಜೆಕ್ಟ್ಗಳು ಸಾಕಷ್ಟು ಬರ್ತವೆ ಉನ್ನತ ಶಿಕ್ಷಣದಲ್ಲಿ. ನಾವು ಅದಕ್ಕೆ ಪ್ರತಿಯೊಂದು ಇಲಾಖೆಯು ಒಂದಕ್ಕೊಂದು ಲಿಂಕ್ ಇದೆ. ಯಾಕೆಂತಂದು ಹೇಳಿದ್ರೆ ಇಲ್ಲಿ ನೀವು ಉನ್ನತ ಶಿಕ್ಷಣದಲ್ಲಿ ನೀವು ಏನಾದರೂ ಟೆಕ್ನಿಕಲ್ ಕೋರ್ಸ್ಗಳನ್ನು ಸರಿಯಾಗಿ ಮಾಡಬೇಕು ಅಂತಂದು ಹೇಳಿದ್ರೆ ಬೋಧಕರ ಸಮಸ್ಯೆ ಏನಿದೆ ಅದನ್ನು ಮೊದಲು ಫುಲ್ಫಿಲ್ ಮಾಡಬೇಕು. ನೀವು ಇವತ್ತಿಗೂ ಕೂಡ ಫಿಲ್ಫಿಲ್ ಮಾಡಲಿಲ್ಲ ಅಂತಂದು ಹೇಳಿದ್ರೆ ಏನು ಸಮಸ್ಯೆ ಆಗುತ್ತೆ? ಇದು ಅವ್ರ ಗಮನಕ್ಕಿಲ್ವಾ? ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಅವ್ರ ಗಮನಕ್ಕಿಲ್ವಾ? ಖಂಡಿತ ಇದೆ. ಆದರೆ ಅದಾಗ್ಯೂ ಕೂಡ ನಾವು ಹೇಳ್ತೀವಿ ಇಲ್ಲೇನಂತಂದು ಹೇಳಿದ್ರೆ ನೀವು ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಹೋಗ್ತೀರಿ. ಅತಿಥಿ ಉಪನ್ಯಾಸಕರ ನೇಮಕಾತಿಯಿಂದ ಈಗಿರುವಂಥ ಸಮಸ್ಯೆ ಬಗೆಹರಿತಾ ಇದೆ. ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ, ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಕೇಳಿಸ್ಕೊಳ್ಳೋಕೆ ಯಾರಿಲ್ಲ. ಸೇಮ್ ಟೈಮ್ ಒಂದಷ್ಟು ವಿಶ್ವವಿದ್ಯಾಲಯಗಳು ಕೂಡ ಇದರಿಂದ ಭಿನ್ನ ನಿಲುವುಗಳು ಕೂಡ ಇರುವಂಥದ್ದು. ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಏನಾಗುತ್ತೆ, ಅತಿಥಿ ಉಪನ್ಯಾಸಕರ ನೇಮಕಾತಿಯ ಒಂದು ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯಗಳು ನಡೀತಾ ಇದಾವೆ ಇತ್ತೀಚೆಗೆ. ನಮ್ಗೆ ಬೇಕಾದವ್ರನ್ನ ಅವ್ರಿಗೆ ಅರ್ಹತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಅರ್ಹತೆ ಯಾರು ಮಾನವದಂಡ ಮಾಡುವಂಥದ್ದು ಆಯಾ ಕುಲಪತಿಗಳು, ಆಯಾ ಒಂದು ಅಧೀನದಲ್ಲಿ ಬರುವಂತಹ ವಿಶ್ವವಿದ್ಯಾಲಯಗಳ ಜವಾಬ್ದಾರಿ ಇರುವಂಥವ್ರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಆದ್ರೆ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಅದ್ರ ಮೇಲೆ ಕಣ್ಣಿಡುವಂಥವ್ರು ಯಾರು? ಅಂದರೆ ನೀವು ಕಾಯಂ ಹುದ್ದೆಗಳನ್ನು ಭರ್ತಿ ಮಾಡಲಿಲ್ಲ ಅಂತಂದು ಹೇಳಿದ್ರೆ ಈ ಎಲ್ಲ ಸಮಸ್ಯೆಗಳು ಶುರು ಆಗ್ತಾ ಇದ್ದಾವೆ. ಅದು ನೇರವಾಗಿ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರ್ತಾ ಇದೆ. ಏನು ಯಾವ ಪಾಠ ಮಾಡಬೇಕು? ಇತ್ತೀಚೆಗೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳೋಂತ, ನಿನ್ನೆ ಯಾರೋ ಒಬ್ರು ಪ್ರೊಫೆಸರ್ ಕಾಲ್ ಮಾಡಿದ್ರು, ಇಲ್ಲ ಸರ್ ನಮ್ಗೆ ಅವ್ರಿಗೆ ಒಂದು ಇಲಾಖೆಯಲ್ಲಿ ಬರುವಂಥ ನಮ್ಮ HOD ಸರಿ ಇಲ್ಲ ಅನ್ನೋಂಥ ಮಾತುಗಳು. ಅವ್ರು ಯಾಕೆ ಸರಿ ಇಲ್ಲ? ಅವ್ರ ಮೇಲೆ ನಿಯಂತ್ರಣ ಇರೋರು ಯಾರು ಅನ್ನುವಂಥ ಮಾತು. ಅಂದರೆ ಆ ಒಂದು ಹೆಸರು ಹೇಳದೇ ಇರ್ಬೋದು ನಾನು, ಆದರೆ ಇದು ಬಹುತೇಕ ವಿಶ್ವವಿದ್ಯಾಲಯಗಳೇನಾಗ್ತಾ ಇದೆ, ಅತಿಥಿ ಉಪನ್ಯಾಸಕರ ನೇಮಕಾತಿಯ ಪ್ರಕ್ರಿಯೆ ಸಂದರ್ಭದಲ್ಲೂ ಕೂಡ ಅನೇಕ ಸಮಸ್ಯೆಗಳಾಗ್ತಾ ಇದ್ದಾವೆ. ಆ ಎಲ್ಲ ಸಮಸ್ಯೆಗಳಿಗೂ ನೀವು ಪರಿಹಾರ ಕೊಡಬೇಕು ಅನ್ನೋಂಥದ್ದಾದರೆ ನೀವು ಮೊದಲಿಗೆ ಬೇರೆ ಸೌಲಭ್ಯಗಳು ಕೊಡಲೇಬೇಕು. ಆದರೆ ಮೊದಲಿಗೆ ಕೊಡಬೇಕಾಗಿರೋದು ಮಾನವ ಸಂಪನ್ಮೂಲ ಇಲ್ಲ ಅಂತಂದು ಹೇಳಿದ್ರೆ ಅದನ್ನು ಯಾವ ರೀತಿ ಆ ಇಲಾಖೆಯನ್ನು ಯಾವ ರೀತಿ ನಡೆಸಬೇಕು, ಇಲಾಖೆಯನ್ನು ಪಕ್ಕಕ್ಕೆ ಕಾಲೇಜುಗಳು ಯಾವ ರೀತಿ ಮುನ್ನಡಿಬೇಕು. ಇವತ್ತು ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳ ಪ್ರಮಾಣ ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದು ಹೇಳಿದ್ರೆ ಮೊದಲಿಗೆ ಮಾನವ ಸಂಪನ್ಮೂಲಗಳ ಕೊರತೆ ಎದುರಿಸ್ತಾ ಇರುವಂಥದ್ದು. ಖಾಸಗಿ ಕಾಲೇಜುಗಳಲ್ಲಿ ಏನಾಗ್ತಾ ಇದೆ, ನೀವು ಅವ್ರಿಗೆ ಸಂಬಳದ ವಿಚಾರಕ್ಕೆ ಪಕ್ಕಕ್ಕೆ ಕೇಳೋಣ, ಆದರೆ ಎಷ್ಟೋ ಸಂಬಳ 30,000 ಕೊಡ್ತಾರೋ, 40,000 ಕೊಡ್ತಾರೋ, 50,000 ಕೊಡ್ತಾರೋ, ಆದರೆ ಮೊದಲಿಗೆ ಅವರು ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಾರೆ. ಆ ಹುದ್ದೆಗಳು ಭರ್ತಿ ಆದ ನಂತರದಲ್ಲಿ ಅವರು 100% ಸಕ್ಸಸ್ಫುಲ್ ಆಗಿ ಪಾಠ ಮಾಡ್ತಾರೋ ಬಿಡುತ್ತಾರೋ ಸೆಕೆಂಡ್ರಿ. ಆದರೆ ನಮ್ಮಲ್ಲಿ ಖಾಲಿ ಹುದ್ದೆಗಳಿಲ್ಲ, ನಮಗೆ ಈ ಸಬ್ಜೆಕ್ಟ್ ಬೋಧನೆ ಮಾಡಲಿಕ್ಕೆ ಇಂತಹ ಲೆಕ್ಚರರ್ ಇದ್ದಾರೆ, ಸೊ ಆ ಕಾರಣಕ್ಕೆ ನೀವು ಅಡ್ಮಿಷನ್ ಮಾಡಬಹುದು ಅನ್ನೋಂಥ ಮಾತುಗಳನ್ನು ಪ್ರಚಾರಗಳನ್ನು ಖಾಸಗಿ ಕಾಲೇಜುಗಳು ಮಾಡ್ತವೆ. ಆ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ನಿಮ್ಗೆ 13,000 ನಾನಾಗಲೇ ಹೇಳಿದೆ, ಇಡೀ ದೇಶ ಅಥವಾ ಒಂದು ರಾಜ್ಯ ಮುನ್ನಡಿಬೇಕು ಅಂತಂದು ಹೇಳಿದ್ರೆ ಶಿಕ್ಷಣ ಎಷ್ಟು ಇದು ಆರೋಗ್ಯ ಇಲಾಖೆ ಎಷ್ಟಿದೆ ಮುಖ್ಯವೋ, ಶಿಕ್ಷಣ ಇಲಾಖೆ ಮುಖ್ಯವೋ, ಅದೇ ರೀತಿ ಉನ್ನತ ಶಿಕ್ಷಣವೂ ಕೂಡ ಅತಿ ಮುಖ್ಯ. ಯಾಕೆ ಅಂತಂದು ಹೇಳಿದ್ರೆ ಇಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಕಲಿತಾ ಬಂದಂತಹ ವಿದ್ಯಾರ್ಥಿ ಉನ್ನತ ಶಿಕ್ಷಣದಲ್ಲಿ ತನ್ನ ಪದವಿಯನ್ನು ಪಡೆದ ನಂತರದಲ್ಲಿ ನೇರವಾಗಿ ಹೋಗೋದು ಎಲ್ಲಿಗೆ?
ಉದ್ಯೋಗಕ್ಕೆ ಹೋಗ್ತಾನೆ. ಸೊ ಆ ಉದ್ಯೋಗದಲ್ಲಿ ಏನ್ ಕಲ್ತಿದ್ದಾನೆ? ಇವತ್ತು ಒಂದು ಸಾಮಾನ್ಯವಾಗಿರುವಂತದ್ದೇ ಕಾಲೇಜಲ್ಲಿ ಕಲ್ತಿರೋದೆಲ್ಲ ವರ್ಕಲ್ಲಿ ಕೆಲಸಕ್ಕೆ ಬರಲ್ಲ ಅನ್ನೋಂಥ ಮಾತುಗಳು. ಅಂದ್ರೆ ಇದು ಇಡೀ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋಂಥದ್ದು ಚರ್ಚೆ ಜೊತೆಗೆ ಆ ಶಿಕ್ಷಣ ವ್ಯವಸ್ಥೆ ಸರಿ ಹೋಗ್ಬೇಕು ಅಂತಂದು ಹೇಳಿದ್ರೆ ನೀವು ಮಾನವ ಸಂಪನ್ಮೂಲಗಳನ್ನ ಭರ್ತಿ ಮಾಡಬೇಕು, ಲೆಕ್ಚರ್ಗಳನ್ನ ಕಾಯಂ ನೇಮಕಾತಿ ಮಾಡಬೇಕು. ಲೆಕ್ಚರ್ಗಳು ಮಾತ್ರ ಅಲ್ಲದೆ ಆಯಾ ಕಾಲೇಜಿನ ಆಯಾ ವಿಶ್ವವಿದ್ಯಾಲಯಗಳಲ್ಲಿ ಬೋಧಕೇತರ ಏನು ಸಿಬ್ಬಂದಿಗಳಿದ್ದಾವೆ ಅದನ್ನು ಕೂಡ ಭರ್ತಿ ಮಾಡಬೇಕು. ನಾವು ಕೇವಲ ಆಯ್ತು ಉಪನ್ಯಾಸಕರನ್ನ ನೇಮಕಾತಿ ಮಾಡ್ಬಿಡ್ತೀವಿ ಅಥವಾ ಬೋಧಕೇತರ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡ್ಬಿಡ್ತೀವಿ ಅಂತಂದು ಹೇಳಿದ್ರೆ ವರ್ಕ್ ಆಗಲ್ಲ. ಎಲ್ಲಾ ಸಿಬ್ಬಂದಿಗಳನ್ನ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಅವರಿಗೆ ವಹಿಸಿದಂತಹ ಜವಾಬ್ದಾರಿಯುತ ಕೆಲಸ ಅವರೇ ಮಾಡಬೇಕು. ಇನ್ನೊಬ್ರು ಮಾಡ್ಲಿಕ್ಕೆ ಹೊರಡಿದ್ರೆ ಎಡವಟ್ಟಾಗತ್ತೆ. ಹಾಗಾಗಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿರುವಂತಹ ಹುದ್ದೆಗಳೇನಿದಾವೆ ಅದು ಬೇಗ ಏನಾದ್ರು ಭರ್ತಿ ಆಗುವಂಥದ್ದಾದ್ರೆ ಅಥವಾ ಸರ್ಕಾರ ಅದರ ಕಡೆ ಗಮನ ಕೊಟ್ಟರೆ ರಾಜ್ಯದ ಯುವ ಜನರಿಗೆ ಅನುಕೂಲ ಆಗುತ್ತೆ. ನೀವು ಯುವ ನಿಧಿ ಕೊಡ್ತಾ ಇರ್ಬೋದು ಅಥವಾ ಯುವ ನಿಧಿ ಕೊಟ್ಟ ತಕ್ಷಣನೇ ನಮಗೆ ನಿರುದ್ಯೋಗ ಭತ್ಯೆ ಕೊಟ್ಬಿಡ್ತಾರೆ ಅನ್ನೋಂಥದ್ದಾದ್ರೆ ಅದು ಕೂಡ ಪ್ರಶ್ನೆ ಅಲ್ಲ. ನಿಮಗೆ ಉದ್ಯೋಗ ಅದಕ್ಕೆ ಟೈಮ್ ಲಿಮಿಟ್ಸ್ ಇದೆ. ಆ ಟೈಮ್ ಲಿಮಿಟ್ಸ್ ಜೊತೆಗೆ ಉದ್ಯೋಗಗಳು ಎಲ್ಲಿ ಖಾಲಿ ಇರ್ತವೆ ಅನ್ನೋಂಥ ಮಾಹಿತಿನೂ ಕೊಡ್ತಾರೆ. ಆದ್ರೆ ಮಾಹಿತಿ ಕೊಟ್ಟ ನಂತರದಲ್ಲಿ ಆ ಹುದ್ದೆಯನ್ನು ಭರ್ತಿ ಮಾಡುವಂತ ಸಾಮರ್ಥ್ಯ ಯಾರು ತುಂಬಬೇಕು? ನನಗೆ ಯಾವುದೋ ಒಂದು ಹುದ್ದೆಯನ್ನು ತೆಗೆದುಕೊಳ್ಬೇಕು ಅನ್ನೋದು ಹೇಳಿದ್ರೆ ಆ ಉದ್ಯೋಗಕ್ಕೆ ಹೋಗುವಂತ ಸಾಮರ್ಥ್ಯ ತುಂಬಬೇಕಾಗಿರುವಂತದ್ದು ನನ್ನ ಶಿಕ್ಷಣ ನನಗೆ ಸಾಮರ್ಥ್ಯ ತುಂಬಬೇಕು ಅನ್ನೋಂಥದ್ದು ಹೇಳಿದ್ರೆ ಅದಕ್ಕೆ ಒಬ್ಬ ಗುರು ಇರಬೇಕು. ಆ ಗುರು ಇರಬೇಕು ಅನ್ನೋಂಥದ್ದು ಹೇಳಿದ್ರೆ ಆ ಗುರುನ ನೇಮಕಾತಿ ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು. ಹಾಗಾಗಿ ನೀವು ಯಾವ್ದು ಶಿಕ್ಷಣ ವ್ಯವಸ್ಥೆ ಅಭಿವೃದ್ಧಿ ಆಗ್ಬೇಕು ಅಂತಂದು ಹೇಳಿದ್ರೆ ಉದ್ಯೋಗಗಳ ಭರ್ತಿ ಬಿಟ್ರೆ ಬೇರೆ ದಾರಿ ಇಲ್ಲ. ಉದ್ಯೋಗಗಳ ಭರ್ತಿಯ ನಂತರದಲ್ಲಿ ಅನೇಕ ರೀತಿಯ ಸೌಲಭ್ಯಗಳ ಸಮಸ್ಯೆ ಇವತ್ತಿಗೂ ಇದಾವೆ. ಶಾಲಾ ಕಟ್ಟಡಗಳ ಸಮಸ್ಯೆ ಇರಬಹುದು. ಯಾವುದೋ ಒಂದು ವರದಿಯ ಪ್ರಕಾರ ಇವತ್ತಿಗೂ ಕೂಡ 50% ಶೌಚಾಲಯಗಳ ವಿದ್ಯಾರ್ಥಿನಿಯರ ಶೌಚಾಲಯಗಳ ಕೊರತೆ ಇದಾವೆ. ಅನೇಕ ಸಮಸ್ಯೆಗಳಿದಾವೆ. ಶಿಕ್ಷಣ ಇಲಾಖೆಯಲ್ಲೂ ಅನೇಕ ಶಿಕ್ಷಣಗಳಿದಾವೆ. ಆದ್ರೆ ನೀವು ಮೊದಲಿಗೆ ಮಾನವ ಸಂಪನ್ಮೂಲ ಅಲ್ಲಿ ಗಮನಿಸಬೇಕಾದಂತಹ ಹುದ್ದೆಗಳೇನಿದಾವೆ ಆ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅನ್ನುವಂಥದ್ದು ಈಗ ಚರ್ಚೆಯಲ್ಲಿರುವಂಥದ್ದು. ಇಲ್ಲಿ ನನಗೊಂದು ವಿಚಾರ ಅನಿಸಿರುವಂಥದ್ದು, ಇಲ್ಲಿ ಮುಖ್ಯವಾಗಿ ಉನ್ನತ ಶಿಕ್ಷಣ ಅಂತ ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಪ್ರತಿ ವರ್ಷ ಕೂಡ ಪಾಸ್ಡ್ ಔಟ್ ಆಗಿ ಬರ್ತಾ ಇರ್ತಾರೆ. ತುಂಬಾ ಜನ ಬರ್ತಾ ಇರ್ತಾರೆ. ಬಟ್ ನಿಮ್ಗೆ ಕ್ವಾಂಟಿಟಿ ಕಾಣಿಸ್ತಾ ಇದೆ, ಬಟ್ ಕ್ವಾಲಿಟಿ ಕಾಣಿಸ್ತಿದ್ಯಾ ಅನ್ನೋದು ಪ್ರಶ್ನೆ ಆಗ್ಬೇಕಿರುವಂಥದ್ದು. ನಿಮ್ಗೆ ತುಂಬಾ ಜನ ಬರ್ತಾರೆ, ಪ್ರತಿ ವರ್ಷ ಕೂಡ ಪಾಸ್ಡ್ ಔಟ್ ಆಗಿ ಬರ್ತಾನೆ ಇರ್ತಾರೆ, ಪ್ರತಿ ವರ್ಷ ಆಗ್ತಾ ಇದೆ. ಬಟ್ ಬರುವಂತಹ ಜನರ ಪೈಕಿ ಅಥವಾ ವಿದ್ಯಾರ್ಥಿಗಳ ಪೈಕಿ ಕ್ವಾಂಟಿಟಿ ತುಂಬಾ ಕಾಣಿಸ್ತಾ ಇದೆ ನಮಗೆ, ಬಟ್ ಕ್ವಾಲಿಟಿಯಾಗಿ ಬರ್ತಾ ಇದ್ದಾರಾ ಅಂತ. ಕ್ವಾಲಿಟಿ ಯಾಕೆ ಮುಖ್ಯ ಅಂತ ಹೇಳಿದ್ರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಬೇರೆ ಬೇರೆ ಎಕ್ಸಾಮ್ಸ್ ಅಂತ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಮಾತಿದೆ, ನಾರ್ಮಲ್ ಆಗಿ ಒಂದು ಮಾತಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಖಾಲಿ ಹುದ್ದೆಗಳಿಗೆ ಖಾಲಿ ಇದೆ, ಯಾಕೆ ಭರ್ತಿ ಆಗ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದಂಥ ಅಭ್ಯರ್ಥಿಗಳು ಬೇಕಾಗುತ್ತೆ ಅಂತ. ಅಂದರೆ ಟ್ರೈನ್ಡ್, ಅಂದರೆ ಒಂದು ಹುದ್ದೆ ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತ ಆಗಬೇಕು, ಆ ಸೂಕ್ತವಾಗಿ ಬೇಕಾಗಿರುವಂಥ ಕೆಪಾಸಿಟಿ ಅಥವಾ ಕ್ವಾಲಿಟೀಸ್ ಅವ್ರ ಹತ್ರ ಇರೋದಿಲ್ಲ ಅಂತ ಹೇಳಿ ಆ ಕ್ವಾಲಿಟೀಸ್ನ ತುಂಬಬೇಕಾಗಿರುವಂಥದ್ದು ಯಾರು? ಈ ಪ್ರಶ್ನೆ ಬರುತ್ತಲ್ವಾ. ಈಗ ಫಾರ್ ಎಕ್ಸಾಂಪಲ್ ಅಂತ ಕೊಡೋದಾದರೆ ಒಂದು ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ ಅಂತ ಕೊಡೋದಾದರೆ ಒಂದು ಶಿಕ್ಷಣ ಸಂಸ್ಥೆ ಅಂತ ಇದ್ದಂಥ ಸಂದರ್ಭದಲ್ಲಿ ಅದರಲ್ಲಿ ನಿಮಗೆ ಪ್ರಾಕ್ಟಿಕಲ್ ಅಂತ ಬೇರೆ ಬೇರೆ ಸಪ್ರೇಟ್ ಇರುತ್ತೆ, ಥಿಯರಿ ಅಂತ ಸಪ್ರೇಟ್ ಇರುತ್ತೆ. ಬಟ್ ನಿಮಗೆ ಮೂಲಭೂತವಾಗಿ ಅಲ್ಲಿ ಬೋಧನೆ ಮಾಡುವಂಥ ಶಿಕ್ಷಕರು ಕಡಿಮೆ ಇರ್ತಾರೆ. ಅವರು ನಿಮಗೆ ಪ್ರಾಕ್ಟಿಕಲ್ ಅಂತ ಮಾಡ್ತಾರಾ ಅಥವಾ ಥಿಯರಿ ಅಂತ ಮಾಡ್ತಾರಾ? ಥಿಯರಿ ಮಾಡಿದ್ರೆ ಪ್ರಾಕ್ಟಿಕಲ್ ಮಾಡಲ್ಲ, ಪ್ರಾಕ್ಟಿಕಲ್ ಮಾಡಿದ್ರೆ ಥಿಯರಿ ಮಾಡಲ್ಲ. ಇಂತಹ ಸಂದರ್ಭದಲ್ಲಿ ನಿಮಗೆ ವಿದ್ಯಾರ್ಥಿಗಳಲ್ಲಿ ಕ್ವಾಲಿಟಿಯಲ್ಲಿ ಬರುತ್ತೆ. ಈ ಕ್ವಾಲಿಟಿಯನ್ನು ತುಂಬಬೇಕಾಗಿರುವಂಥದ್ದು, ಇದಕ್ಕೆಲ್ಲ ಗಮನಿಸುವ ಮೂಲಭೂತವಾಗಿ ಸಮಸ್ಯೆ ಇರುವಂಥದ್ದು ಸರ್ಕಾರ ಯಾಕೆ ಮುಂದಾಗ್ತಾ ಇಲ್ಲ ಅಂತ ಪ್ರಶ್ನೆ ಅಷ್ಟೇನೆ. ಗೊತ್ತಿಲ್ವಾ ಸರ್ಕಾರಕ್ಕೆ ಈ ರೀತಿ ಕಡಿಮೆ ಆಗ್ತಾ ಇದೆ, ಏನು ಸರ್ಕಾರಕ್ಕೆ ಏನು ಗಮನಕ್ಕೆ ಬರೋದಿಲ್ವಾ ಅಂತ ಹೇಳಿದ್ರೆ ಎಲ್ಲವೂ ಗೊತ್ತಿರುತ್ತೆ, ಆದ್ರೂ ಕೂಡ ಸುಮ್ಮನೆ ಇರ್ತಾರೆ ಅಷ್ಟೇನೆ. ಅಲ್ಲ, ಇನ್ನೊಂದು ಇದಕ್ಕೆ ಒಂದು ಆಡ್ ಆನ್ ಮಾಡುವಂತದ್ದಾದ್ರೆ ಪಾಸ್ಔಟ್ ಲಕ್ಷಾಂತರ ಜನ ಆಗ್ತಾರೆ. ಲಕ್ಷಾಂತರ ಜನ ನಿಮಗೆ ಸಂಖ್ಯೆ ಸಿಗುತ್ತೆ. ಆದ್ರೆ ನಾವು ಇಲ್ಲಿ ಗಮನಿಸಬೇಕಾದಂತ ವಿಚಾರ ಏನಂತಂದ ಹೇಳಿದ್ರೆ ನೀವು ಬಂದಂತ ವಿದ್ಯಾರ್ಥಿಗಳಿಗೆ ನೀವು ಉದ್ಯೋಗ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇವತ್ತು ನಿರುದ್ಯೋಗದ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ನಿರುದ್ಯೋಗಿಗಳು ಯಾರಿದ್ದಾರೆ? ಶಿಕ್ಷಕರ ಜೊತೆಗೆ ಯಾರು ಓದಿದಾರಲ್ಲ ಅವರೇ ನಿರುದ್ಯೋಗಿಗಳಾಗಿರುವಂತದ್ದು. ಯಾರು ಓದಿದಾರ ಶಿಕ್ಷಕರ ಅನ್ನುವಂಥದ್ದನ್ನ ನಾವು ಬೇಡ ಮಾತನಾಡುವಂಥದ್ದು ಬೇಡ. ಆದ್ರೆ ಯಾರು ನಾನು ಓದ್ದವ್ರು, ನಾನು ಒಂದು ಡಿಗ್ರಿ ಮುಗಿಸಿದೀನಿ, ನಾನು ನನ್ನ ಡಿಗ್ರಿಗೆ ತಕ್ಕ ಹಾಗೆ ನನ್ನ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋಂಥದ್ದು ನಿರುದ್ಯೋಗಗಳಿದೀವಿ. ಈಗ ಹಳ್ಳಿಗಳಲ್ಲಿ ಈ ಸಮಸ್ಯೆಗಳು ಸಾಕಷ್ಟು ಇರುವಂತದ್ದು. ಅನೇಕ ಜನ ಓದಿರುವಂತ ವಿದ್ಯಾರ್ಥಿಗಳಿದ್ದಾರೆ. ನಾನು ಇಷ್ಟೆಲ್ಲ ಓದಿ ನಾನು ಒಂದು ಉದ್ಯೋಗ ಪಡ್ಕೊಳ್ಳಿಲ್ಲ ಅಂತಂದ ಹೇಳಿದ್ರೆ ನನ್ನ ಜನ ಯಾವ ರೀತಿ ನೋಡ್ತಾರೆ ಅನ್ನುವಂಥ ಸಮಸ್ಯೆಯ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಎಲ್ಲೋ ಒಂದ್ ಕಡೆಗೆ ಬಂದು ರೂಮ್ಗಳನ್ನ ಮಾಡ್ಕೊಂಡು ಓದುವಂತ ಪ್ರಕ್ರಿಯೆಗೆ ಯಾಕೆ ಮುಂದಾಗ್ತಾ ಇದಾರೆ ಅಂತ, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಯಾಕೆ ಓದ್ತಾ ಇದ್ದಾರೆ ಅಂತಂದ ಹೇಳಿದ್ರೆ ನಾನು ಓದಿದ್ದೀನಿ, ನಿರುದ್ಯೋಗಿ ನಾನು ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಓದ್ತಾ ಇದ್ದಾರೆ. ಆದ್ರೆ ನೀವು ಸರ್ಕಾರವೇ ಉದ್ಯೋಗ ಕೊಡ್ಲಿಲ್ಲ ಅಂತಂದ ಹೇಳಿದ್ರೆ ಅವ್ರಿಗೆ ಯಾರು ನಿರುದ್ಯೋಗ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಕಾರಣ ಆಗುತ್ತೆ ಅನ್ನೋದು. ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಕರ್ನಾಟಕದ ಉದ್ಯೋಗ ಸ್ಥಿತಿಗತಿ ಸೂಚ್ಯಂಕ ಅಂತ ಹೊಂದಿರುವಂಥದ್ದು ಮುಖ್ಯವಾಗಿ ಅದರಲ್ಲೂ ಕೂಡ ಕಡಿಮೆ ಹೋಗ್ತಾ ಇರುವಂಥದ್ದು. ವರ್ಷದಿಂದ ವರ್ಷಕ್ಕೆ ನಾವು ಕುಸಿತಾ ಹೋಗ್ತಾ ಇದ್ದೀವಿ ಅಂತ ಹೇಳಿ